ನಮಸ್ಕಾರ ಸ್ನೇಹಿತರೆ. ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 12 ಅದ್ದೂರಿಯಾಗಿ ಮುಂದುವರೆಸಿದೆ. ಸ್ಪರ್ಧಿಗಳು ಕೂಡ ಟಾಸ್ಕ್ಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿದ್ದಾರೆ. ಹಾಗೆ ದೊಡ್ಡ ಮನೆಯಲ್ಲಿ ಕಣ್ಕಣ್ಣ ಸಲುಗೆ ನಡುಗೆ ನಡೆದಿದೆ. ಇದರ ನಡುವೆ ಕಾವ್ಯ ಶೈವ ಹಾಗೂ ಗಿಲ್ಲಿ ನಟನ ನಡುವೆ ಮಾತುಗಳು ವೀಕ್ಷಕರಿಗೆ ಕಚ್ಚುಗುಳಿ ಇಡುವಂತೆ ಇದೆ. ಸದ್ಯ ಬಿಗ್ ಬಾಸ್ 12ರಲ್ಲಿ ಇರುವ ಕಾವ್ಯ ಶೈವ ಅವರು ದೇವಾಲಯವೊಂದಕ್ಕೆ ಭೇಟಿ ನೀಡಿ ಫೋಟೋಶೂಟ್ ಮಾಡಿಸಿರುವುದು ಈಗ ವೈರಲ್ ಆಗಿದೆ. ದೊಡ್ಡ ಮನೆಯಲ್ಲಿ ತಮ್ಮ ಆಟವನ್ನ ತಾವು ಆಡುತ್ತಿರುವ ಕಾವ್ಯ ಅವರು ಎಲ್ಲಾ ಹಂತಗಳಲ್ಲಿ ಉತ್ತಮ ಆಟ ಆಡಿಕೊಂಡು ಬರ್ತಿದ್ದಾರೆ. ಇನ್ನು ದೇವಾಲಯದ ಗೋಡೆಗೆ ಒರಗಿಕೊಂಡು ಕ್ಯಾಮೆರಾಗೆ ಪೋಸ್ ಕೊಟ್ಟ ಕ್ಷಣ ಬ್ಯೂಟಿಫುಲ್ ಆಗಿ ಬಂದಿದೆ. ಇಲ್ಲಿರುವ ಕಾವ್ಯ ಅವರ ಎಲ್ಲಾ ಫೋಟೋಗಳಿಗಿಂತ ಈ ಫೋಟೋ ಸೂಪರ್ ಆಗಿ ಬಂದಿದೆ ಎನ್ನಬಹುದು. ಏಕೆಂದರೆ ಫೋಟೋದಲ್ಲಿ ಸ್ಟೈಲ್, ಲುಕ್, ಸ್ಮೈಲ್ ಎಲ್ಲವೂ ಕರೆಕ್ಟ್ ಕಾಣಿಸ್ತಿದೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನೊಂದಿಗೆ ಗುರುತಿಸಿಕೊಂಡಿರುವ ಕಾವ್ಯ ಅವರು ಒಮ್ಮೆ ಅಶ್ವಿನಿ ಗೌಡ ವಿರುದ್ಧ ಜಗಳಕ್ಕೆ ಎದ್ದಿದ್ರು. ಏಟಿಗೆ ಎದುರೇಟು ಎನ್ನುವಂತೆ ಮಾತಿಗೆ ಮಾತು ಕೊಟ್ಟು ನೀನು ರೆಸ್ಪೆಕ್ಟ್ ಕೊಟ್ಟರೆ ನಾನು ರೆಸ್ಪೆಕ್ಟ್ ಕೊಡುತ್ತೇನೆ ಎಂದು ಹೇಳಿದ್ರು. ದೊಡ್ಡ ಮನೆಯಲ್ಲಿ ಕಣ್ ಸಲುಗೆ ನಡುಗೆ ನಡೆದಿದೆ. ಇದರ ನಡುವೆ ಕಾವ್ಯ ಶೈವ ಹಾಗೂ ಗಿಲ್ಲಿ ನಟನ ನಡುವೆ ಮಾತುಗಳು ವೀಕ್ಷಕರಿಗೆ ಕಚ್ಚುಗುಳಿ ಇಡುವಂತೆ ಇದೆ. ಕಾವ್ಯ ಅವರು ಸಿಂಪಲ್ ಆಗಿ ಪೋಸ್ ಕೊಟ್ಟರು ಫೋಟೋ ಸಖತ್ತಾಗಿಯೇ ಬರುತ್ತೆ. ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಜೊತೆ ಸೇರಿ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಎನ್ನುವ ಹಾಡಿಗೆ ಡ್ಯಾನ್ಸ್ ಕೂಡ ಮಾಡಿದ್ರು. ದೇವಾಲಯದಲ್ಲಿ ನಂದಿ ವಿಗ್ರಹ ಇರುವ ಮುಂಭಾಗದ ಮೆಟ್ಟಿಲುಗಳ ಮೇಲೆ ಕಾವ್ಯ ಅವರು ಕುಳಿತು ರಾಜಮಾತೆಯಂತೆ ಲುಕ್ ಕೊಟ್ಟಿದ್ದಾರೆ. ಈ ಒಂದು ಫೋಟೋಗೆ ಎಂತವರು ಬೇಕಾದ್ರೂ ಫಿದಾ ಆಗ್ತಾರೆ. ಕಾವ್ಯ ಶೈವ ಹಾಗೂ ಗಿಲ್ಲಿ ಜಂಟಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಪರಸ್ಪರ ಜಗಳ ಬಂದಾಗಲೂ ಒಬ್ಬರಿಗೊಬ್ಬರು ಸಾಥ್ ಕೊಡ್ತಿದ್ರು. ಗಿಲ್ಲಿ ಮೇಲೆ ಯಾರಾದ್ರೂ ಗಲಾಟೆ ಬಂದರೆ ಕಾವ್ಯ ಮೊದಲು ಮಧ್ಯ ಪ್ರವೇಶಿಸಿದ್ರು. ಇತ್ತೀಚೆಗೆ ಬಿಗ್ ಬಾಸ್ ನಲ್ಲಿ ಕಾವ್ಯ ಗಿಲ್ಲಿರನ್ನ ಟಾರ್ಗೆಟ್ ಮಾಡೋ ಮೂಲಕ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಜಂಟಿಯಾಗಿ ಒಳಗೆ ಬಂದಾಗ ಗಿಲ್ಲಿ ಸೂಪರ್ ಆಕ್ಟಿವ್ ಎಂದು ಇಬ್ಬರು ಸಪೋರ್ಟಿಂಗ್ ಆಗಿದ್ರು. ನನ್ನ ಸ್ಟ್ಯಾಂಡ್ ಕಾಣಿಸ್ತಿಲ್ಲ ಎಂದು ಕಾವ್ಯ ಟಾರ್ಗೆಟ್ ಮಾಡಿದ್ದಾರೆ. ಸ್ನೇಹಿತರೆ, ಈ ಬ್ಯೂಟಿಫುಲ್ ಫೋಟೋಸ್ ನ ನೋಡಿ ನಿಮ್ಗೆಲ್ಲ ಎಷ್ಟು ಖುಷಿ ಆಯ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.